ನಿನ್ನೆ ಸಂಜೆ 7 ಗಂಟೆಯಲ್ಲಿ ನಾವು ಥಿಯೇಟರ್ಲ್ಲ ಒಂದು 10 ಸಿನಿಮಾ ನೋಡೋಣ ಅಂತ ಅಂದ್ಕೊಂಡ್ವಿ. ಎವಿಡೆನ್ಸ್ ಅನ್ನೋದು ರಿಲೀಸ್ ಆಗಿತ್ತು. ಇದು ಎವಿಡೆನ್ಸ್ ನೋಡೋಣ ಅಂತ ಹೋದರೆ ತುಂಬಾ ಕ್ಯೂರಿಯಾಸಿಟಿ ಸಿನಿಮಾ ಆಗಿ ನಮಗೆ ನೋಡಲಿಕ್ಕೆ ಒಂಥರ ಇಂಪ್ರೆಸ್ ಆಯಿತು. ಎಲ್ಲರೂ ನಾವೆಲ್ಲ ಹೋಗಿ ಕುತ್ಕೊಂಡು ನೋಡ್ತಾ ಇರೋದಾದ್ರೆ ಸಾಮಾನ್ಯವಾಗಿ ಜನಗಳು ಎಲ್ಲರೂ ನೋಡಿರುವಂಥ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಒಂದೇನಪ್ಪ ಅಂದರೆ ವಿಲನ್ ಗೋಗೋ ಗಣೇಶ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಆ ಹೀರೋಯಿನ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮತ್ತೆ ಒಂದು ಏನಪ್ಪ ಅಂದರೆ ಅದರಲ್ಲಿ ಶಾಸ್ತ್ರ ಆದವನು ಯಾವ ರೀತಿ ಮೋಸ ಮಾಡ್ಬೋದು, ಸ್ನೇಹಿತ ಆದವನು ಸ್ನೇಹಿತನ ಸೇರಿ ಹೆಂಗೆ ಮೋಸ ಮಾಡ್ಬೋದು, ಇದೆಲ್ಲ ಎಳೆಯಾಗಿ ಡೈರೆಕ್ಟರ್ ಪ್ರವೀಣ್ ಅವರು ನೋಡ್ಬೋದು. ಜನಗಳು ಬಂದು ಥಿಯೇಟ್ರಿಗೆ ತಗೊಂಡು ಸಿನಿಮಾ ನೋಡೋದೇ ಈ ಸಿನಿಮಾಗೊಂದು ಬೆಲೆ ಸಿಗುತ್ತೆ. ಈ ಚಿತ್ರ ಯಾಕಪ್ಪ ನೋಡ್ಬೇಕು ಅಂತಂದ್ರೆ, ಈ ಚಿತ್ರದಲ್ಲಿ ಕುತೂಹಲನೇ ಜಾಸ್ತಿ. ಈ ಚಿತ್ರಕ್ಕೆ ನಾಯಕ ಯಾರು ಅಂದ್ರೆ ಈ ಕಥೆನೇ, ರಹಸ್ಯ ಇರೋ ಕಥೆನೇ ಇದಕ್ಕೆ ಇಷ್ಟವಾಗುತ್ತೆ ನಮ್ಮೆಲ್ಲರಿಗೂ. ಈ ನಾಯಕಗಿನ್ನೂ ಈ ಕಥೆಯಲ್ಲಿ ಈ ವಿಲನ್ ಒಬ್ಬ ಇದ್ದಾನೆ. ವಿಲನ್ ಆಕ್ಟಿಂಗ್ ಅದು ತುಂಬಾ ಇರುತ್ತೆ ನನಗೆ. ಹಾಗೇನೆ ಕೊನೆಯಲ್ಲಿ ಆ ರಹಸ್ಯ ಎವಿಡೆನ್ಸ್ ಏನನ್ನೋದನ್ನ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಈ ನಿರ್ದೇಶಕರು ಪ್ರವೀಣ್ ತಮ್ಮ ಇದನ್ನ ಮೀರಿ ಈ ಫಿಲಂ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯ್ತು. ಫಿಲಂ ಒಟ್ಟಿನಲ್ಲಿ ಎಲ್ಲ ಕುಟುಂಬ ಸಮೇತ ನೋಡಬಹುದು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ.